ಬಂದ್ರೆ ಚೆಲ್ಲಾಗೋದು ನಿಮ್ದು ಏನು ಮಾಡ್ಬೇಕು ರೆಡಿಯಾಗಿ ಏನೈತಾ ಕೆಲಸ ನಿಂತ್ರ ಕಾಣಿಸ್ತಾ ಚಸ್ಮಾ ಹಾಕೊಂಡ್ರೆ ಕಾಣಿಸುತ್ತೆ ಅದು ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತು ಮದುವೆ ಲಾಗ್ ಏನೆಲ್ಲ ಆಗೈತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ಬಂದಿದ್ದರು, ನಮ್ಮ ಇಡೀ ಪೂರ್ತಿ ಫ್ಯಾಮ್ಲಿನ ಬಂದಿತ್ತು ರೀ. ಎಲ್ಲ ಇಷ್ಟು 4 ಜನ ಅಕ್ಕಂಗಿರು, ಅವ್ರವ್ರ ಗಂಡಂದರು, ಮಕ್ಕಳು, ಟೋಟಲ್ ರಿಲೇಷನ್ಸ್ ಎಲ್ಲರೂ ಕೂಡಿದ್ರು. ನನ್ನ ತವ್ರ ಮನೆ ಆಲ್ಮೋಸ್ಟ್ ಎಲ್ಲ ಸಂಬಂಧಿಕರು ಇವತ್ತು ಈ ಲಾಗಲ್ಲಿ ಎಲ್ಲರೂ ಬಂದಾರ. ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿರಿ. ಮದುವೆಯ ಕೊನೆ ಲಾಗ್ ಇದು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬರೀ ಈಗ ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಮದುವೆ ಮಂಟಪ ಕಡೆ ಹೊಂಟೈತಿ ನಮ್ಮ ಗಾಡಿ. ಇದು ಕಪ್ಪತ್ತ ಗುಡ್ಡದ ಹತ್ತಿರನ ರೀ. ಆದರೆ ಕಪ್ಪತ್ತ ಗುಡ್ಡ ಅಲ್ಲ, ಇದು ಕಪ್ಪತ್ತ ಗುಡ್ಡನ, ಇದು ಕಪ್ಪತ್ತ ಗುಡ್ಡನ ರೀ. ಒಳಗುಡ್ಡ ಇದು. ಜಾಗ ಇಲ್ಲದಕ್ಕೆ ಹಿಂದ್ಗಡೆ ನೀವು ನೋಡ್ತಿರ್ಬೋದು ಎಲ್ಲಿ ಕೂತ್ಕೊಂಡಾರ ಯಜಮಾನ್ರು ಅಂತೇಳಿ. ಪೂರ್ತಿ ಹಿಂದ್ಗಡೆ ಕೂತ್ಕೊಂಡಿದ್ರು. ಹಾಗೆ ವ್ಯೂ ಚೆನ್ನಾಗೈತಲ್ಲ ಅಂಥೇಳಿ ಹಿಡಿದ್ರು. ಇದು ಕಪ್ಪತ್ತ ಗುಡ್ಡ ಒಳಗುಡ್ಡ ನೋಡ್ರಿ. ಹಾಗೆ ಎಂಟ್ರಿ ಆದ ಸ್ನೇಹಿತರೆ, ಇದು ಕಲ್ಯಾಣ ಮಂಟಪ, ಡಂಬಳದ ಕಲ್ಯಾಣ ಮಂಟಪ. ನಿನ್ನೆ ಡಂಬಳದಾಗಿರೋ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ, ಭಾಳ ಖುಷಿ ಆತ್ರಿ ನಮ್ಮೂರು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಎಂಟ್ರಿ ಆದ್ವಿ ಕಲ್ಯಾಣ ಮಂಟಪಕ್ಕೆ. ಮೇಲ್ಗಡೆ ರೂಮ್ ಅದೆಲ್ಲ ಹೇಳಿದ್ರು, ಹೋಗಕತ್ತೀವಿ. ಈ ಕಡೆ ಏನದು ಮುಹೂರ್ತದ ಟೈಮಿಗೆ ಎಲ್ಲನೂ ರೆಡಿ ಮಾಡ್ಕೊಳಕತ್ಯಾರ. ಏನದು ಸ್ಟೇಜ್ ಮೇಲೆ ನೇಮ್ ಬೋರ್ಡು, ನೀವು ಹೊರಗಡೆ ಫೋಟೋಸ್ ಎಲ್ಲ ನೋಡಿದ್ರಿ. ಜೋಡಿ ಮದುವೆ ಆಗಿರೋದ್ರಿಂದ 4 ಜನಗಳದ್ದು ಆ ಥರ ಫೋಟೋಸ್ ಎಲ್ಲ ಮಾಡಿ ಹಾಕಿದ್ರು, ಚೆಂದಾಗಿತ್ತು. ನನಗೆ ಸೀರೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅಕ್ಕನ ಸೀರೆನ ಉಟ್ಕೊಂಡಿರೋದು, ಅದರ ಉಟ್ಕೊಂಡಿದ್ದಕ್ಕೂ ನೈಟ್ ಉಟ್ಕೊಂಡಿದ್ದು ಇಲ್ಲಿ ಬಂದು ಮತ್ತೆ ನಾನು ಸೀರೆ ಚೇಂಜ್ ಮಾಡ್ಕೋತೀನಿ. ಈಗ ನೋಡ್ತಿರ್ಬೋದು, ನಾಷ್ಟ ಅದೆಲ್ಲ ರೆಡಿ ಮಾಡಿದ್ರು. ನಾವು ಅಲ್ಲೇ ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ನಾಷ್ಟಕ್ಕೇನು ಹೋಗಲಿಲ್ಲ, ಡೈರೆಕ್ಟಾಗಿ ರೂಮ್ಗೆ ಹೋದ್ವಿ. ರೆಡಿ ಮಾಡೋದಿತ್ತಲ್ಲ ಮದುಮಗಳ, ಮತ್ತು ನಾವೆಲ್ಲ ರೆಡಿ ಆಗೋದಿತ್ತು ಅಂತೇಳಿ. ಉಪ್ಪಿಟ್ಟು ಮಂಡಕ್ಕಿ ಇದು ಮಾಮೂಲಿ ನಮ್ಮ ಕಡೆ ನಾಷ್ಟ. ಯಾವುದೇ ಶುಭ ಕಾರ್ಯ ಆಯ್ತು ಏನಾದ ನಾಷ್ಟ ಮಾಮೂಲಿ ಇದೆ ನಮ್ಗೆ. ಏನೋ ಉಪ್ಪಿಟ್ಟು ಖಾರ ಮಂಡಕ್ಕಿ ಹಚ್ಚಿರ್ತಾರೆ, ಬೇರೆ ಏನೇ ಇರೋದಿಲ್ಲ. ಬರೀ ಇವತ್ತಿನ ಮದುವೆಲಾಗ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ನೋಡ್ರಿ, 4 ಜನ ಮದುಮಕ್ಕಳಿಗೂ ಕೂಡ್ಸಕ್ಕೆ ಏನು ಕಂಬಳಿ ಹಾಸಿ ಸಾಸಕ್ಕೆಲ್ಲ ಒಯ್ದಾರ. ಆ ಕಡೆ ಈ ಕಡೆ ಇರೋದು ಲಗ್ನದಕ್ಕಿ ಗಂಟು ಅದಲ್ಲ ರೀ. ಇದು ಲಗ್ನದಕ್ಕಿ ಗಂಟು ನಾವು ಮೊನ್ನೆ ಹೇಳಿದ್ವಿ ಅಲ್ಲ, 5 ಗಂಟು. ಇದು ಅವ್ರ ಪಕ್ಕದಲ್ಲೇ ಇರ್ತೈತಿ. ಈಗ ಮದುವೆ ಆಗೋರಿಗೆ ಮತ್ತು ಆಮೇಲೆ ಮದುವೆ ಮುಗಿದ್ಮೇಲೆ ಮತ್ತು ಅದನ್ನ ಏನೇನೋ ಮಾಡ್ತಾರೆ. ಅದೆಲ್ಲ ಎಲ್ಲನೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಈ ಲಾಗ್ನಲ್ಲಿ. ಒಟ್ಟಿನಲ್ಲಿ ಇದೆ ನೋಡ್ರಿ, ಲಗ್ನದಕ್ಕಿ ಗಂಟು ಮದುವೆ ಆಗೋವ್ರಿಗೂ ಇರ್ತೈತಿ ಅದು. ಏನಾತ್ಲೆ ನೀನು ಮನ್ಯಾಗ ಉಂಡು ಬಂದಿ ನೋಡ್ರಿ. ಊಟಕ್ಕೊಲೆ ಅಂತ 3 ಹಿಂಗದವ್ರಿ ಇವು. ಬರೀ ಊಟಕ್ಕೊಲೆ ಅಂತ ಮನ್ಯಾಗ ಉಂಡು ಬಂದೀನಿ, ಮನ್ಯಾಗ ಉಂಡು ಬಂದೆ. ಸ್ವಲ್ಪ ಉಂಡ್ರ ಸ್ವಲ್ಪ ತಿನ್ನು ಬರ್ರಿ, ಸ್ವಲ್ಪ ತಿನ್ನು ಆಪ್ರಿತ. ಹಾಂ, ನಾಷ್ಟ ಮಾಡ್ಸಕ್ಕೆ ಕರ್ಕೊಂಬಂದಿನಿ ರೀ ಅವರಿಗೆ. ಅವ್ರು ಆಲ್ರೆಡಿ ರೆಡಿಯಾಗಿ ಹೊಂಟಾರ. ಇರೋದು ಸ್ವಲ್ಪ ಲೇಟ್ ಅದು. ಫಸ್ಟ್ ಅವ್ರು ರೆಡಿ ಮಾಡಿದ್ರಲ್ಲ, ಅವ್ರು ಬಂದು ಕೂತಾರೆ. ರೆಡಿ ಆದ್ರೆ ಹೋಗ್ರಿ ಬಿ, ನೀವು ರೆಡಿ ಆದ್ರೆ ಹೋಗ್ರಿ. ಎಲ್ಲ ಇಂತೇನು ಮಾಡ್ತೀರಿ? ನೋಡ್ರಿ, ಇಲ್ಲಿ ವ್ಯವಸ್ಥೆ ಸರಿ ಇರಲಿಲ್ಲ ಕಾರಣ ಕನ್ನಡಿ ಮಿರರ್ ಅದು ಇದು ಏನು ಇರಲಿಲ್ಲ. ಇವರು ರೆಡಿ ಹಾಕೊಂತ ಕುತ್ಕೊಂಡ್ರೆ ತಾಳು ಇಲ್ಲಿಗೆ ಬಂದು ಇವ್ರ ಹತ್ರನ ಅದು ಫೋನ್ಸ್ ಅಂತೇಳಿ
ಅವರು ಮದುಮಕ್ಕ ಇದೆ ಮನೆ ಹಾಕಿ ಕೊಟ್ಟು ಪೋನ್ಸ್ ಕಳ್ಸ್ಯಾರ್ರಿ. ಅವರು ರೆಡಿ ಆಗಿಬಿಟ್ಟು ಪಟ್ಟ ಪೋನ್ಸ್ ಕೊಡೋ ಅಂದ್ರೆ ಅವ್ರು ಕಡೆದವ್ರು ಬಂದು ಮತ್ತು ಈಗಿನ ಪೋನ್ಸ್ ಆತವ್ರಿ ಇವರು ಅಕ್ಕ ತಂಗಿ ಕೊಡ್ಸಿ ತೋರಿಸ್ ತಾಳಿ ಮ್ಯಾಗ ಕೊಡ ಖಾಲಿ ಪೋನ್ಸ್ ಅವ್ರ ಕಡೆ 5 ಮನೆ ಹಾಕಿ ಸುಮ್ಮನೆ ಈಗ ನಿಂದಿರ್ತಾರೆ ತೋರ ತಾಯೆಲ್ಲ ಇದು ಮಾಡ್ತಾರೆ ಮಂತ್ರ ಇರ್ತವ್ರು ರಗಡ್ ಮಂತ್ರ ಹೇಳ್ತಾರೆ ಅವ್ರು ಒಳಗಳಲ್ಲಿ. ಮಂತ್ರ ಚೆಲ್ಲಾಗ ಹೋದ್ರಿ ನಿಮ್ದು ಏನು ಮಾಡ್ಬೇಕು ಹಿಂಗೆ ರೆಡಿಯಾಗಿ ನೀನೈತಾ ಕೆಲಸ ಶಿಲ್ಪಾರ್ ದಿನ ಮುಗಿಲಿಲ್ರಿ ತನು ಮನು ನಾವು ರೆಡಿಯಾಗಿ ನೋಡಿ ಅವರು ಇವತ್ತಿನ ದೇವಸ್ಥಾನವಾಗಿ ಮಾಡಿಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲಿರ್ತಕ್ಕಂಥ ಅದೇ ಥರ ನೀವು ಕೈಯಲ್ಲಿ ಇಟ್ಕೊಂಡು ಜೀರಿಗೆ ಬೆಲ್ಲ ತಲೆ ಮೇಲೆ ಹಾಕಿ ಡೌನ್ ಮಾಡಿ. ಗುಣ ಅಂದರೆ ಬೆಲ್ಲ, ಜೀರಕ ಅಂದರೆ ಜೀರಿಗೆ. ಬೆಲ್ಲ ತಿಂದಾಗ ಸಿಹಿ ಇರುತ್ತೆ, ಜೀರಿಗೆ ತಿಂದಾಗ ಕಹಿಯಾಗಿರುತ್ತೆ. ಹಂಗೆ ನಿಮ್ಮ ಜೀವನದಲ್ಲಿ ನೀನು ನೋಡ್ಬೇಡ ಮತ್ತೆ ನೋಡಿ ನೋಡ್ಬೇಡ. ನಮಃ ಶಿವಾಯ ಶಾಂತಾಯ ನಮಃ ಶಿವಾಯ ನಮಃ ಶಿವಾಯ ನಮೋ ನಮಃ. ಸದ್ದಾಗಿ ಆಗೇ ಬಿಡುತ್ತೆ ಕರೆಕ್ಟ್ ಟೈಮ್ ಬಂದೆ. ನಾನೇನ ಮಮ ಜೀವನ ಹೇತುವ ಅರಿವಿಂದ 10 ಯಾರ ಅಕ್ಷರ
ಶರಣ ಶತಂ ಓಂ ಮಾಂಗಲ್ಯಂ ತಂದು ನಾನೇನ ಮಮ ಜೈವ ದೇವನ ಕೈಲೇ ಮತ್ತಾಯ ಸುನಗ ಸಂದೇವನ ಶರಂ ಓಂ ನಾನೇನ ಮಮ ಜೈವ ದೇವನ ಕೈಲೇ ಮತ್ತಾಯ ಸುನಗ ಮಮ ಜೈವ ಶರಣ ಈಗ ನೋಡ್ರಿ ತಾಳಿ ಕಟ್ಟೋದಾಯ್ತು. ಆಗಿಂತ ಈಗ ಕಾಲುಂಗ್ರನ ಕಾಲಿಗೆ ಇಡೋದಿಲ್ಲ, ನಮ್ಮ ಸೈಡ್ ಈ ಥರ ಐತಿ ಪದ್ಧತಿ. ಕೈ ಬೆರಳಿಗೆ ಇಟ್ಟಿರ್ತಾರೆ. ಆಮೇಲೆ ಅವರೇ ಮದುವೆ ಆದಮೇಲೆ ಅಲ್ಲ ಮನೆಗೆ ಹೋದ್ಮೇಲೆ ಅಲ್ರಿ ಆದಮೇಲೆ ಕಾಲಿಗೆ ಹಾಕ್ಕೊಳ್ಳೋದು, ಯಾಕಂದರೆ ಕಾಲು ಮುಟ್ಟಬಾರ್ದು ಅಂತೇಳಿ ಆ ಥರ ಐತಿ. ಕೈ ಬೆರಳಿಗೆ ತೊಡಿಸಿರ್ತಾರೆ, ಆಮೇಲೆ ನಾವೇ ಕಾಲಿಗೆ ಹಾಕ್ಕೊಳ್ಳೋದು. ಇಷ್ಟು ನೋಡ್ರಿ ಮದುವೆ ಅಂತ ಆಯಿತು. ನೇತ್ರನ ಕೊರಡಿಗೆ ತಾಳಿ ಬಿತ್ತು, ನೇತ್ರನ ಮದುವೆನ ಆಯಿತು. ಈ ಥರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆದಮೇಲೆ ಮದುವೆ ಇಲ್ಲಿಗೆ ಕಂಪ್ಲೀಟ್ ಆಗತ್ತೆ ರೀ. ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಮದುವೆದು ರೀತಿ ನೀತಿ ಪದ್ಧತಿ ರಿವಾಜು ಈ ಥರ ಇರ್ತಾವೆ ನೋಡ್ರಿ. ಈಗ ತಾಳಿಗೆ ಪೂಜೆ ಮಾಡಾಕತ್ತಾರ. ಓಂ ಮಾಯೇ ದೇವರಾಯ ದುರ್ವಾರ್ಗಮಣೆ ಪ್ರದಾನಕರೆ ಕಾಯನಂತಸ್ಯ ಗ್ರಹಾಯ ಅಚ್ಚಲಾಂತರಮಯಾಯ ಜಯ ಅಲ್ಲಿಂದ ನಿಂಗೆ ನಮಸ್ಕಾರ ಮಾಡಿ. ನಮಸ್ಕಾರ ಸಮರ್ಪಯಾಮಿ. ನಮ್ಮ ರುದ್ರಪ್ಪನ ಕೊಡಲ್ಲ ಅಂತಾನೆ. ಸ್ವಾಹ ಸಿದ್ದಪ್ಪ ತೋರ್ಸ ನಕ್ಷತ್ರ. ಇಲ್ಲಿಂದ ಜೀವನ ಸುಳ್ಳಕ್ಕೆ ಸ್ಟಾರ್ಟ್ ಆಯ್ತು. ನಿಂತ್ರ ಕಾಣಿಸ್ತಾ ಚಸ್ಮಾ ಕೊಡ್ರೆ ಕಾಣಿಸುತ್ತೆ ಅದು. ಚಸ್ಮಾ ಕೊಡ್ರೆ ಕಾಣಿಸುತ್ತೆ ರೀ ಅದು. ಅವ ಹೇಳಕೊಡದ್ ಬರ್ತಾನ ಅಜ್ಜನ ಜೀವನ ಸುಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತೇಳಿ. ಇಲ್ಲಿ ನೋಡ್ರಿ ಡ್ಯಾನ್ಸ್ ಮಾಡೋರು ಮಾಡಾಕತ್ತಿದ್ರು ಸ್ಟೇಜ್ ಮೇಲೆ. ಮದುಮಕ್ಕಳಿಗೆ ವಾಪಸ್ ರೆಡಿಯಾಗಿ ಬರೋಕೆ ಕಳಿಸಿದ್ರು. ಪೀತಾಂಬರ ಅದನ್ನೆಲ್ಲ ಉಟ್ಕೊಂಡು ರೆಡಿಯಾಗಿ ಬರಬೇಕಲ್ಲ, ಹೋಗಿದ್ರು. ಅಲ್ಲಿವರೆಗೆ ಡ್ಯಾನ್ಸ್ ಅದೆಲ್ಲ ಮನೋರಂಜನೆಗಳು ನಡೆಯಕತ್ತಿತ್ತು. ಈ ಕಡೆಗೆ ಬರೋರು ಬಂದು ಬೀಗರು ಎಲ್ಲರೂ ಬಂದಿದ್ದರು, ಎಲ್ಲ ರಿಲೇಷನ್ಸ್ ಬಂದಿದ್ದರು. ನಾನಂತೂ ಎಷ್ಟು ಹತ್ತತ್ರ ಒಂದು 10-12 ವರ್ಷದ ಮೇಲೆ ನಾನು ಇವರಿಬ್ಬರನ್ನ ಇಳ್ಕೊತಾರಲ್ಲ ಅಜ್ಜ ಅಮ್ಮ, ಇವ್ರನ್ನ ಭೇಟಿಯಾಗಿದ್ದು ಅವ್ರ ಜೊತೆಗೆ ಮಾತಾಡಿದ್ದು ನಾನು. ಯಾಕಂದ್ರೆ ಅಷ್ಟು ವರ್ಷ ಆಗಿತ್ತು ರೀ ಮಾತಾಡಿದ್ದಿಲ್ಲ, ಆಮೇಲೆ ಸಿಕ್ಕೋದೇ ಇಲ್ಲ. ನನಗೆ ಅಜ್ಜ ಆಗ್ಬೇಕು ಅವರು, ನಮ್ಮ ಹೆಣ್ಣಜ್ಜನ ತಮ್ಮ ಅಂದ್ರೆ ನನಗೂ ಹೆಣ್ಣಜ್ಜನ ಆಗ್ತಾರೆ. ಮದುವೆಗೆ ಬಂದಿದ್ದರು, ಕೂಡಿದ್ರು, ಭಾಳ ಹೊತ್ತವ್ರಿಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಯಜಮಾನ್ರಿಗೆ ನಿಂತು ನೋಡಿ ಸಾಕಾಗಿ ಹೋದ್ರು. ಅವ್ರು ನನ್ನನ್ನು ಕರ್ಕೊಂಡು ತಾನೇ ನಿಧಿ ಬಂದು ಕಿರಿಕಿರಿ ಮಾಡಾಕತ್ತಿದ್ರು. ಅವ್ನಿಗೆಲ್ಲಾದರೂ ನಿಧಿ ಮಾಡ್ತಾನೆ, ನಿಮಗೆಲ್ಲ ಗೊತ್ತೈತಿ. ಮದುವೆ ಅಲ್ಲಿ ಸಂತೆ ಅಲ್ಲಿ ನಿಬ್ನ ಅಲ್ಲಿ ಅವ್ನ ಟೈಮಿಗೆ ನಿಧಿ ಟೈಮ್ ಆತನ ಮಾಡ್ಕೊಂಡ್ಬಿಡ್ತಾನೆ. ನೋಡ್ರಿ ಎಲ್ಲರೂ ಬಂದ್ರೆ ನಮ್ಮ ತಂಗಿ ಯಜಮಾನ್ರು, ಇಬ್ಬರು ಅಕ್ಕಾರ, ಅವರು ಯಜಮಾನ್ರು, ನಾನು, ನಮ್ಮ ಫ್ಯಾಮ್ಲಿ. ಆಮೇಲೆ ಇದು ನಮ್ಮ ಅವ್ವಂತ ಅವ್ರ ಮನೆ ಫ್ಯಾಮ್ಲಿ ರೀ. ಅದೆಲ್ಲ ಅಜ್ಜಮ್ಮನ ತೋರಿಸಿದ್ನೆಲ್ಲ ಅವ್ರನ್ನ. ಇದು ನಮ್ಮಮ್ಮ, ಇದಂತ ಮೊನ್ನೆ ತೋರಿಸಿ ನಮ್ಮಮ್ಮನ. ಎಲ್ಲರೂ ಅಲ್ಲೇ ಕೂತ್ಕೊಂಡಿದ್ವಿ ಮಾತಾಡ್ಕೊತ. ಅಲ್ಲಿಂದ ಎದ್ದು ಬಂದು ಯಜಮಾನ್ರು ರೆಸ್ಟ್ ಮಾಡ್ತೀನಿ ಇದೇ ಇಲ್ಲ ಅಂತೇಳಿ ರೂಮ್ಗೆ ಬಂದರು. ನೋಡ್ರಲ್ಲಿ ರೆಸ್ಟ್ ಮಾಡಾಕತ್ಯಾರ. ತನ್ನೂ ಮಲಗಿಸ್ಕೊಂಡು ಬಾಜು ಅವ್ರು ಅಲ್ಲೇ ರೆಸ್ಟ್ ಮಾಡಾಕತ್ತಿದ್ರು. ಯಾಕಂದ್ರೆ ನಾನು ನೋಡಿರೋ ಮಟ್ಟಿಗೆ ಯಜಮಾನ್ರು ನಿದ್ದೆಗಟ್ಟಿದ್ದಕ್ಕೆ ಇಡೀ ರಾತ್ರಿ ಅಂದ್ರೆ ಇದೆ ಈ ಮದುವೆ ಒಳಗೆ. ಬಿಟ್ಟರೆ ಅವರು ಎಂಥ ಇದ್ರೂ ಕೂಡ 1 ತಾಸು 2 ತಾಸು ಆದರೂ ಮಲ್ಕೋತಾರೆ. ಆದರೆ ಈ ಸರಿ ನೋಡ್ರಿ ಅವರು ಪೂರ್ತಿ ನಿದ್ದೆಗಟ್ಟಿದ್ರು. ಅದಕ್ಕೆ ಅವ್ರಿಗೆ ಆಗೋದಿಲ್ಲ, ನಿದ್ದೆ ಇಲ್ಲ ಅಂದ್ರೆ ಸುಸ್ತಾಗತೈತೆ ಅಂತಂದರು. ಹಾಗಾಗಿ ಅಲ್ಲಿ ಮದುವೆ ಕಾರ್ಯ ಮುಗಿಯೋದು ಒಂದೇ ಕಾಯಕತ್ತಿದ್ರು. ರೂಮ್ಗೆ ಬಂದು ರೆಸ್ಟ್ ಮಾಡ್ತೀನಿ, ಆಮೇಲೆ ಬರ್ತೀನಿ, ನೀನು ಹೋಗಿರು
ಅಂತ ಎಲ್ಲ ಹೇಳಾಕತ್ತಿದ್ರು. ಹೋಗು ಯಾರೋ ಬಂದಿರ್ತಾರೆ ಮಾತಾಡ್ಸ್ಕೊತೀವಿ ಅಂತೇಳಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಾರ ಈ ಒಂದು ಮದುವೆ ವೀಡಿಯೋಸ್ ಮಾಡೋ ಸಲುವಾಗಿ. ನಮ್ಮ ಮನೆ ಓಪ್ನಿಂಗ್ನಾಗ ನಾವು ಇಷ್ಟು ಕಷ್ಟಪಟ್ಟಿರ್ಬಿಟ್ರೆ ಅದು ನಿಜ ಹೇಳ್ತೀವಿ. ಯಾಕಂದ್ರೆ ಹಂಗೆಲ್ಲ ಇದಿರಲಿಲ್ಲ, ಅಷ್ಟು ಆ ಕಾರ್ಯನೇ ಬೇರೆ ಈ ಕಾರ್ಯನೇ ಬೇರೆ. ಆದರೆ ಇಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟರು. ನಾನು ಇದನ್ನು ಓಪನ್ ಆಗಿ ಹೇಳ್ಕೊತೀನಿ, ಅಲ್ಲೆಲ್ಲರೂ ಇವರೇ ಕ್ಯಾಮ್ರಾಮನ್ ಅಂತ ಅಂದ್ಕೊಂಡಿದ್ರು. ಆದ್ರೆ ಆ ಥರ ಮಾಡಿದ್ರು ಅವರಲ್ಲೆಲ್ಲ ವೀಡಿಯೋಸು. ಇಲ್ಲಿ ನೋಡ್ತಿರ್ಬೋದು ಟೋಟಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರ್ಯಾರ ನೋಡ್ರಿ. ಇಲ್ಲಿ ಹಿಂದೆ ನಮ್ಮವ್ವ, ನಮ್ಮ ಚಿಕ್ಕಮ್ಮರು ಅವರೆಲ್ಲ ಇದಾರೆ. ನಮ್ಮ ರೇಣುಕಾ, ನಮ್ಮ ಅಕ್ಕ ಉಟ್ಕೊಂಡೆ ಸೀರೆ ನಂದು ನೀವು ನೋಡ್ರಿ. ಯುಗಾದಿ ಉಟ್ಕೊಂಡಿದ್ದೆ ಆ ಸೀರೆ ದೊಡ್ಡಕ್ಕ ಕೊಟ್ಟಿದ್ದೆ. ಆಮೇಲೆ ನಮ್ಮ ಎಣ್ಣೆ ಹಾಕಂದ್ರೆ ಯಜಮಾನ್ರು ಇವರು ಚೆಕ್ ಶರ್ಟ್ ಹಾಕೊಂಡ್ರಲ್ಲ. ನಾನು ಹೆಂಗೆ ಕಾಣಕತ್ತೀನಿ ಕಮೆಂಟ್ ಮಾಡಿ ಹೇಳ್ರಿ, ಸೀರೆ ಹೆಂಗೈತೆ ಅಂತ ಹೇಳ್ರಿ. ಎಣ್ಣೆ ಹಾಕ ಅವ್ರು ಯಜಮಾನ್ರು ಎಲ್ಲರೂ ಸೇರಿ ಈಗ ಸ್ಟೇಜ್ ಮೇಲೆ ಹೋಗ್ಬೇಕ್ರಿ. ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಆಯರ್ ಅದನ್ನೆಲ್ಲ ಬರ್ಸ್ಬೇಕ್ರಿ. ನಮ್ಮ ತಂಗಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಹಾಯ್ ಮಾಡಾಕತ್ತಾರೆ ನೋಡ್ರಿ. ನಿಮಗೆಲ್ಲ ಎಲ್ಲರೂ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಫ್ಯಾಮ್ಲಿ ಫುಲ್ ಸೇರಿ ನೋಡ್ರಿ. 4 ಮಂದಿ ಈಗ ಅಕ್ಕಂದ್ರು ತಂಗಿಯರು ಅವ್ರವ್ರ ಫ್ಯಾಮ್ಲಿ ಫುಲ್ ಐತಿ. ಅದ್ರೊಳಗೆ ನಮ್ಮ ಪುಟಾಣಿ ಕೃಷ್ಣನೂ ಬಂದಿದ್ದ. ಈಗ ನಮ್ಮ ಮನ್ವಿತಿಗೆ ನಿಮಗೆಲ್ಲ ಗೊತ್ತೈತಿ ಬರ್ಡೇ ವಿಷಯವಾಗಿ ಜಗಳ ಆ ಮಂಟಪ ತುಂಬೋದು ಬರೀ ಬೈಸ್ಕೊಳ್ಳೋದ ಮಾಡುತ್ತೆ ಹುಡುಗ. ಅದ ವಿಷಯವಾಗಿ ಕಿರಿಕಿರಿ ಮಾಡಿ ಈಗ ಫೈನಲಿ ಸ್ಟೇಜ್ ಮೇಲೆ ಹೋಗಿ ಅವರಿಗೆ ವಿಶ್ ಮಾಡೋಣ ವಧುವರರಿಗೆ ಅಂತೇಳಿ ಹೋಗಕತ್ತಿದ್ವಿ. ಆದ್ರೆ 2 ಮದುವೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗದ್ದಲ ಇತ್ತು. ಕಲ್ಯಾಣ ಮಂಟಪ ಅಷ್ಟು ದೊಡ್ಡದೇನಿಲ್ಲ, ಒಂದು ಲೆಕ್ಕಕ್ಕಿತ್ತರೆ ಅದು. ಹಾಗಾಗಿ ವೆಯ್ಟ್ ಮಾಡಿ ಸಾಕಾಯ್ತು ನಮಗೂ. ಇಲ್ಲ ಎಷ್ಟೊತ್ತಿದ್ರು ಹಂಗೆ ಗದ್ದಲ ಆಗೇ ಆಗುತ್ತೆ, ಅದು ಬಂದೇ ಬರ್ತಾರೆ ಬರ್ರಿ ಹೋಗೋಣ ಅಂತೇಳಿ ಅದೇ ಗದ್ದಲದಾಗ ಹೋಗಿ ಅದಂದ್ರೆ ಆದ್ರೆ ಆಯ್ತಲ್ರಿ. ಆವಾಗ ಮನ್ವಿ ತಂದು ಬರ್ಡೇ ಅದನ್ನ ಸೆಲೆಬ್ರೇಷನ್ ಮಾಡೋಕೆ ಬರ್ತಾ ಅಂದ್ಕೊಂಡು ಆದಷ್ಟು ಅವಸರ ಮಾಡಿಕೊಂಡು ನಮ್ಮ ಎಣ್ಣೆ ಅಕ್ಕ ನಮ್ಮ ದೊಡ್ಡಕ್ಕ ಬೆಳಿಲ್ಲ ಹೋಗ್ಬಿಡಂಬರಿ ಮಾಡಿ ಬರೋಣ ಅಂತೇಳಿ ಅಂದರು. ಹೋದ್ವಿ ಸ್ಟೇಜ್ ಮೇಲೆ ವಿಶ್ ಮಾಡಿದ್ವಿ. ನಮ್ಮ ನೇತ್ರಂದು ಟೋಟಲಿ ಮದುವೆ ಕಾಸ್ಟ್ಯೂಮ್ ಈ ಥರ ಐತೆ ನೋಡ್ರಿ. ಲಾಸ್ಟಿಗೆ ಪೀತಾಂಬರ ಪಿಂಕ್ ಕಲರ್, ಅದು ನಮ್ಮ ಸೈಡ್ ಪೀತಾಂಬರ ಅಂತಾರ ಮದುವೆ ಸೀರೆಗೆ, ಪಿಂಕ್ ಕಲರ್. ಹಂಗಾಗಿದ್ಲು. ಹೆಂಗಾಗಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಚೆನ್ನಾಗಾಯಿತು ಮದುವೆ ಮಾತ್ರ. ಆಮೇಲೆ ಸ್ನೇಹಿತರೆ, ಅದು ನಿಮ್ಮ ಚಿಕ್ಕಮ್ಮನ ಮಗಳ ಮದುವೆಗೆ ನಿಮ್ಮವ್ವ ಯಾಕೆ ಮುಂಚಿತವಾಗಿ ಹೋಗಿಲ್ಲ ಅಂತ ಕಮೆಂಟ್ ಹಾಕಿದ್ರು ಒಂದಿಬ್ಬರು. ಹಾಗೇನಿಲ್ಲ, ನಾವು ಫ್ಯಾಮ್ಲಿ ಸಮೇತ ನಾವು ಹೋಗಿದ್ವಲ್ಲ, ಮತ್ತು ನಾನು ಯಾಕೆ ಬರೋದು, ಹೋಗಿರಿ ನೀವು ಅಂತ ಹೇಳಿ ಬರಲಿಲ್ಲ ಅವರಷ್ಟ, ಮತ್ತೇನೇ ಇಲ್ಲರಿ. ಆಮೇಲೆ ಎಷ್ಟು ಜನ ಮುಂಚಿತವಾಗಿ ಹೋಗ್ತಾರೋ ಅಲ್ಲಿ ನೋಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ಬಾರ್ದಲ್ಲ, ಆ ಥರ ಯೋಚನೆ ಮಾಡ್ತೀವಿ ನಾವು. ಹಾಗಾಗಿ ಜಾಸ್ತಿ ನಾವೇ ಎಷ್ಟು ಜನ ದೊಡ್ಡಕ್ಕನ ಬಂದಿದ್ಲು, ಮಗು ಕರ್ಕೊಂಡು ನಾನು ಹೋಗಿದ್ವಿ ಅಲ್ರಿ ನಮ್ಮ ಫ್ಯಾಮಿಲಿ ಸಮೇತ. ನೀವು ಎಷ್ಟು ಜನ ಆಗ್ತೀರಿ ಮತ್ತು ನಾನು ಎಲ್ಲಿ ಬರಲಿ, ಹೋಗೋ ಅಲ್ಲಿ ಏನಂತ ಒಬ್ರು ಏನು ಕೆಲಸ ಆಯ್ತು, ಅವರು ಎಲ್ಲರೂ ದೊಡ್ಡ ಬಳಗದವ್ರದಾರ, ಭಾಳ ಕೂಡಿ ಫ್ಯಾಮ್ಲಿ ಐತಿ, ಹೋಗಿ ಅಲ್ಲೇನು ಅಷ್ಟು ಮಂದಿ ಮಾಡೋಕೆ ಅವಶ್ಯಕತೆ ಏನಿಲ್ಲ, ಅಲ್ಲಿ ಹೋಗ್ರಿ ನೀವು ಅಂತ ಅಂದಿಲ್ಲವ. ಹಾಗಾಗಿ ದೊಡ್ಡಕ್ಕ ನಾವನ್ನು ಮುಂಚಿತವಾಗಿ ಹೋಗಿದ್ದು ರೀ ಅಷ್ಟೇ, ಮತ್ತೇನೂ ಇಲ್ಲ. ಮದುವೆ ದಿವಸ ಬಂದರು ಎಲ್ಲರೂ. ನನಗಂತೂ ನಾನು ಈ ಸೀರೆನ ಆ್ಯನಿವರ್ಸರಿ ದಿವಸ ಜಸ್ಟ್ ಅಲ್ಲೇ ಮನೆ ಒಳಗೆ ಕೇಕ್ ಕಟ್ ಮಾಡೋಕೆ ಅಷ್ಟು ಹುಟ್ಟಿದ್ದೆ, ಅದು ಸರಿಯಾಗಿ ಹುಟ್ಟೋದು ಇಲ್ಲ ಕೂಡ. ನಾನು ನಿಜವಾಗಿ ಈ ಸೀರೆ ಅವತ್ತು ಒಂದು ಫೋಟೋ ಹಾಕಿದಾಗ ಎಷ್ಟು ಲೈಕ್ಸ್ ಕಮೆಂಟ್ ಬಿದ್ದಿದ್ದು, ಅದಕ್ಕೆ ಸೀರೆ ಕಲರ್ ಚಂದ ಐತಿ, ಭಾರಿ ಐತಿ ಅಂತೇಳಿ. ನಿಜವಾಗಿ ನನಗೆ ಈ ಸಲ ಊಟ ಗೊತ್ತಾಯ್ತು ಭಾಳ ಚಂದ ಐತೆ ಸೀರೆ ಅಂತೇಳಿ. ಯಜಮಾನ್ರು ಕೊಡಿಸಿದ್ದ ಅವ್ರ ಚಾಯ್ಸ್, ಅದು ಕಲರ್ ಚಾಯ್ಸ್ ಅವ್ರದ್ದೇ. ಕಾಸ್ಟ್ಲಿ ಸೀರೆ ಒಳಗೆ ಇದು ಕೂಡ ಅಂತ ಹೇಳಿದ್ನಲ್ರಿ ನಾನು ನಿಮ್ಗೆ ಆವಾಗ. ಆ ಸೀರೆ ಅದು ಭಾಳ ಇಷ್ಟ ಆಯ್ತು. ಹೆಂಗೆ ಕಾಣಕತ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಆದರೆ ಹೇರ್ ಸ್ಟೈಲ್ ಒಂದು ಮಾಡ್ಕೊಲಿಲ್ಲ, ಎಲ್ಲಾದರೂ ಅದೇ ಫಾಲ್ಟ್ ನನಗೆ. ನಂಗೆ ಟೈಮಾಗಿ ಕೊಡೋದಿಲ್ಲ ರೀ, ನಾನು ಜಾಸ್ತಿ ರೆಡಿಯಾಗಿ ಭಾಳ ಗಮನ ಒತ್ತು ಕೊಡೋದಿಲ್ಲ. ಹಾಗಾಗಿ ಅಕ್ಕ ಸೀರೆ ಉಡಿಸಿದ್ಲು, ತಲೆಯಲ್ಲಿ ಪಾಚ್ಕೊತ ಕೂಡೋದಂತೆ ಜಸ್ಟ್ ಹಂಗೆ ಅಲ್ಲಿಂದ ಹೆಂಗೆ ಬಂದಿದ್ನೋ ಅದನ್ನೇ ಕೂದಲು ಫ್ರೀಯಾಗಿ ಬಿಟ್ಕೊಂಡೆ ಅಷ್ಟೇ. 2 ಕ್ಲಿಪ್ ಹಾಕ್ಕೊಂಡು ಈಗ ಊಟಕ್ಕೆ ಅದಕ್ಕೆಲ್ಲ ಹೋಗ್ಬೇಕಂತೇಳಿ ಮಾತಾಡ್ಕೊಂಡು ನಿಂತೀವಿ. ಆಯರ್ ಎಲ್ಲ ಬರ್ಸಿದ್ರಿ ನಮ್ಮ ಕಡೆ. ಅದೊಂದು ಆಯರಿ ಬರ್ಸೋದು ಭಾಳ ಗದ್ದಲ ಇರ್ತೈತೆ ರೀ. ಯಾಕಂದರೆ ಈಗ ಜೋಡಿ ಮದುವೆ ಆಗಿರೋದ್ರಿಂದ ಅವ್ರ ಕಡೆದು ಬೇರೆ ನಮ್ಮ ಕಡೆದು ಬೇರೆ ಇರ್ತಾರೆ ಕರೆ, ಆದ್ರೂ ಗದ್ದಲ ಇರ್ತೈತೆ ರೀ. ನಾವು ಹಾಗಾಗಿ ಲೇಟಾಗಿ ಬರ್ಸೋಣ ಅಂತ ನೋಡಿದ್ವಿ, ಭಾಳ ಗದ್ದಲ ಇತ್ತಲ್ಲಿ. ಊಟ ಮಾಡ್ಕೊಂಡು ಹೋದ್ಮೇಲೆ ಬರ್ಸಿ ಹೋಗೋಣ ಅಂತ ಅಂದ್ಕೊಂಡು ಈ ಕಡೆ ಊಟಕ್ಕೆ ಬಂದೀವಿ ರೀ. ಊಟದ ಮಾಮೂಲಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಊಟ ಹೆಂಗಿರ್ತ್ರಿ, ರೊಟ್ಟಿ ಪಲ್ಯ, ಚಪಾತಿ, ಸ್ವೀಟು, ಕಾಳು ಪಲ್ಯ ಇದೆಲ್ಲ ಇರುತ್ತೆ. ಊಟ ಮಾಡಿಕೊಂಡು ಬಂದ್ವಿ. ನನಗೆ ಸೀರೆ ಯಾವ ಬಿಚ್ಚನಪ್ಪ ಅಂತ ಅನಿಸ್ಬಿಟ್ಟಿತ್ತು. ರೆಂಟ್ಗೆ ಕರ್ಕೊಂಡು ಬಂದೆ ಮೇಲೆ ರೂಮ್ಗೆ. ಅವಳು ಡ್ರೆಸ್ ಚೇಂಜ್ ಮಾಡಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡಿದೆ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಕೆ ರೆಡಿ ಆಗ್ಬೇಕು ರೀ ಈಗ. ಯಾಕೆಂದ್ರೆ ಬೇಗ ಹೊರಟ್ವಿ ನಾವು, ಯಾಕಂದ್ರೆ ಆದಷ್ಟು ಬೇಗರ ಹೋದ್ರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋದ್ರೆ ಬರ್ಡೇ ಮಾಡೋಣ ಅಂತ ಹೋದ್ವಿ. ಆದರೆ ಅದು ಅಲ್ಲಿ ಹಂಗಾಗಲಿಲ್ಲ. ನೋಡಿದ್ರಲ್ಲ ನೀವು, ಬರ್ಡೇ ಲಾಗ್ ಹಾಕಿವಿ ಎಲ್ಲ ಎದೆ ಮೇಲೆ ಆಗಿ ಏನು ಸರಿ ಮಾಡೋಕ್ಕಾಗಲಿಲ್ಲ. ನಾನು ಕಂಡಾಗ ಈ ವಿಷಯಕ್ಕೆ ಎಷ್ಟು ಸಾರಿ ಹೇಳಿದ್ರು ಸಾಲದ. ಆದರೆ ಪಾಪ ಭಾಳ ಡಿಸಪಾಯಿಂಟ್ ಮಾಡಿಬಿಟ್ಟೆ ಅವನಿಗೆ ಈ ಸಲ ಬರ್ಡೇನ. ಇರಲಿ,
ಈಗ ನೋಡ್ರಿ ನಾವು ಡಂಬುಳ್ಸಾಗ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವಿ. ಬಸ್ಸೊಂದು ಬಸ್ಸೇ ಇರಲಿಲ್ಲ, ಅಲ್ಲಿ ಕಾದು 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 ಸಾಕಾಗಿತ್ತು. ಹಾಗಾಗಿ ನಮ್ಮ ತಂಗಿ ಇಲ್ಲ, ಅವರು ಇದ್ದರು, ಅವ್ರದ್ದು ಗಾಡಿ ಇರಲಿಲ್ಲ. ನಮ್ಮ ಎರಡನೇ ಅಕ್ಕ ಬೈಕ್ ತೊಗೊಂಬಂದಿದ್ರು, ಅವ್ರು ಯಜಮಾನ್ರವ್ರು, ಅವ್ರ ಫ್ಯಾಮ್ಲಿ ಹೋಗಿತ್ತು ರೀ. ಎರಡನೇ ಅಕ್ಕಂದು ಅವರ ಬಂದು ವಾಪಸ್ ನಮ್ಮನ್ನ ಪಿಕಪ್ ಮಾಡ್ತೀನಿ ಅಂತ ಹೇಳ್ಯಾರ. ನೋಡೋಣ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಸ್ ಏನು ಬರಲಿಲ್ಲ ಸ್ನೇಹಿತರೆ. ಹಾಗಾಗಿ ಅಕ್ಕನ ಯಜಮಾನ್ರ ವಾಪಸ್ಸು ಬಂದರು. ಅವ್ರನ್ನ ಮನೆಗೆ ಬಿಟ್ಟು ನಾವು ಅವ್ರ ಗಾಡಿ ಒಳಗೆ ಹೋಗಿ ಮನೆಗೆ ಹೋದ್ವಿ. ದೂರ ಏನಿಲ್ಲ, 7 ಕಿಲೋಮೀಟ್ರ್ ಇದ್ದರೂ ಕೂಡ ಬಸ್ ಬೇಕಲ್ರಿ ಹೋಗೋಕೆ. ಅಷ್ಟು ವೆಯ್ಟ್ ಮಾಡಿದ್ರು ಬರಲಿಲ್ಲ. ಹಾಗಾಗಿ ಬಂದ್ವಿ. ನಮ್ಮ ತಂಗಿನ ಇಲ್ಲೇ ಬಂದ್ಲು ಊರಿಗೆ. ಎರಡನೇ ಅಕ್ಕ ನಾನು ನಮ್ಮ ತಂಗಿ ಇಲ್ಲೇ ಬಂದ್ವಿ. ದೊಡ್ಡ ಕಾಲಿಂದ ಅಲ್ಲಿಗೆ ಊರಿಗೆ ಹೋದ್ರಿ. ವಾಪಸ್ಸು ರಾತ್ರಿ ಎಲ್ಲ ಸೇರಿ ಒಟ್ಟಿಗೆ ಹೇಳಿದ್ವಲ್ಲ, ಬರ್ಡೇ ಶೇರ್ ಮಾಡೀನಿ, ಬರ್ಡೇ ಮಾಡಿ ರಾತ್ರಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಚಂದನೊಂದು ಆಟ, ಇದು ಭಾಳ ಇಷ್ಟ. ಕೃಷ್ಣನ ಜೋಡಿಗೆಯಾಗ ಈ ಥರ ಆಟ ಆಡ್ತಿರ್ತಾನೆ ಅವ್ನಿಗೆ ಭಾಳ ಖುಷಿ ಕೊಡುತ್ತಿದ್ದು ಈ ಥರ ಆಡೋದು. ಹಾಗಾಗಿ ಒಂದೊಂದು ಸರಿ ಬಿಟ್ಟಿರ್ತೀವಿ ರೀ, ಆದ್ರೆ ನೋಡೋದಿಲ್ಲ. ಹಿಂದೆ ಮುಂದೆ ಬರೋ ಮಕ್ಕಳಿಗೆಲ್ಲ ಗೊತ್ತಾನ ಬಂದು, ಆದ್ರೆ ಅವನ್ನ ಆಡ್ಬೇಕಲ್ಲ ಅಂತ ಬಿಟ್ಟಿರ್ತೀವಿ. ಇಲ್ಲಿ ನಮ್ಮ ಕೃಷ್ಣಗೆ ಈ ಥರ ಹಾಸ್ಬಿಟ್ರೆ ಭಾಳ ಖುಷಿ ಅಂತ್ರಿ. ಯಾರನ್ನ ಮಗಿಸ್ಕೊಡಲ್ಲ, ಅದ್ರ ತುಂಬ ಓಡಾಡ್ತಾನೆ, ಆಟ ಆಡ್ತಾನೆ. ಇವತ್ತು ಮದುವೆ ಎಲ್ಲ ಮಕ್ಕಳನ್ನ ಎತ್ಕೊಂಡು ಅಡ್ಡಾಡ್ತೀವಲ್ರಿ, ಅವ್ರಿಗೆ ಯಾವಾಗ ಕೆಳಗೆ ಬಿಟ್ಟೇವ ಆಡೇವ ಅನಿಸ್ಬಿಟ್ಟಿರ್ತೈತಿ. ಅಷ್ಟು ಏನು ಗಲಾಟೆ ಮಾಡಿಕೊಂಡು ಓಡಾಡ್ತಾನೆ ಮಾಡ್ಕೊಂಡು ಖುಷಿಯಾಗಿ ಆಟ ಆಡಕತ್ತಿದ್ರು. ಅವ್ರಿಗೆ ದಿನವಿಡೀ ಕೈಯಾಗ ಅದಾನ, ಎಲ್ಲರ ಕೈಯಾಗ. ಒಟ್ಟಿನಲ್ಲಿ ಈ ಥರ ಆಯ್ತು ನೋಡ್ರಿ ನಮ್ಮದು ಮದುವೆದು ವ್ಲಾಗ್ಸ್. ಇಲ್ಲಿಗೆ ಎಂಡ್ ಆಯಿತು. ನಾಳೆಯಿಂದ ಮಾಮೂಲಿ ನಮ್ಮ ತವ್ರ ಮನೆ ವ್ಲಾಗ್ಸ್ ಎಲ್ಲ ಬರುತ್ತೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಮತ್ತೇನೈತಿ ಒಂದಿಷ್ಟು ಕಮೆಂಟ್ಸ್ ಆಲ್ಮೋಸ್ಟ್ ಏನು ಕೇಳ್ತಾರೋ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡಿರ್ತೀನಿ ನಾನು. ಎಲ್ಲರೂ ಒಂದೊಂದು ನೆನಪಿಲ್ಲದೆ ಇದ್ದಾಗಷ್ಟ ಅವಕ್ಕೆ ಏನೋ ಆನ್ಸರ್ ಕೊಟ್ಟಿರೋದಿಲ್ಲ. ಈಗ ಏನು ಆಮೇಲೆ ಎಲ್ಲರೂ ಕಾಸ್ಟ್ ಕೇಳಾಕತ್ತೀರಿ. ಈ ಮದುವೆ ನಾನು ವ್ಲಾಗ್ಸ್ ಹಾಕಕತ್ತಾಗಿಂದನೂ ನಮ್ಮದು ಕಾಸ್ಟ್ ಬಂದು ಹಿಂದೂ ಕುರುಬರ್ರಿ. ನಾನು ಕಮೆಂಟ್ ಒಳಗೆ ರಿಪ್ಲೈ ಮಾಡಿರ್ತೀನಿ, ಆದ್ರೆ ಪ್ರತಿಯೊಬ್ಬರು ನೋಡಿರೋದಿಲ್ಲ. ಹಾಗಾಗಿ ಇದ್ರಾಗ ಹೇಳ್ಬಿಡ್ತೀನಿ. ಭಾಳ ಜನ ಕೇಳಾಕತ್ತೀರಿ, ಯಾಕಂತ ಗೊತ್ತಿಲ್ಲ. ಮದುವೆ ಪದ್ಧತಿ ಅದೆಲ್ಲ ನೋಡಿ ಕೇಳತ್ತಾರೆ ಏನೋ. ನಾವಂತೂ ಕುರುಬರು ನೋಡ್ರಿ, ಪಕ್ಕ ಏನು ಹಾಲು ಮತ್ತು ಕುರುಬರು ನಾವು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ರೀ. ಇರ್ತಾನ ಚೀರಿ ನೋಡು ಒಂದು ಸಿಕ್ಕಾಬಿಟ್ಟೆ ಸುಸ್ತಾಯ್ತ್ರಿ. ಹಿಂಗ ಬಸ್ ಸ್ಟ್ಯಾಂಡ್ನಾಗ ಮಕ್ಕೊಂಡಿನ ಇವತ್ತು ಡಂಬಳ್ದಾಗ ಬಸ್ ಬರ್ತಾ ಇರೋದಕ್ಕೆ ಎದ್ದು ಮಕ್ಕೋಬೇಕು. ನಾ ಬಸ್ ಸ್ಟ್ಯಾಂಡ್ನಾಗ ಮನ್ಯಾಗ ಮುಕ್ಕೊಳಲ್ಲ. ಈಗ ಮದುವೆ ಜಾಸ್ತಿ ಅಲ್ಲ, ಬಸ್ಸನ್ನ ಹಂಗೆ ಕಡಿದ್ರಿ ನಮಗೆ ಫಸ್ಟ್ ಟೈಮ್ ರೀ ಅದು. ನಮ್ಮ ನಿಜವಾಗಲ್ಲಿ ಏನೇನು ಆತು ಏನು ಗೊತ್ತಿಲ್ಲ ನಂಗೆ. ಹಿಂಗ ತಲೆ ಕೊಟ್ಟಿನಿ ಮಂಟಿ ಬಗ್ಗೆ, ಹಂಗ ನಿದ್ದೈತೈತಿ ಅಷ್ಟು ಸುಡು ಕಲ್ ಮೇಲೆ. ಅದು ನಮ್ಮ ಅಣ್ಣಾರ ಇವ್ರಂದ್ರೆ ಇವ್ರ ಮಾಮಾರ ನಮ್ಮ ಚಂದವ್ರ ಅಪ್ಪಾರು ಕರ್ಕೊಂಬಂದ್ರಿ ಗಾಡಿ ತೊಗೊಂಡು. ನೋಡಿದ್ರಿ ನೀವು, ಇಲ್ಲಾಂದ್ರೆ ಬಸ್ಸಿಂದ ಎಷ್ಟು 2 ತಾಸು ಕಾದೇವ್ರಿ ಸುಮ್ಮನೆ 8 ಕಿಲೋಮೀಟ್ರಿಗೆ. ನಮ್ಮ ಮಳೆ ಒಂದು ಗಾಡಿ ಬಿಟ್ಟು ಬಂದ್ಬಿಡಿ. ಬರೀ 8 ಕಿಲೋಮೀಟ್ರಿ. ನಮ್ಮ ಮಳೆ ಒಂದು ಗಾಡಿ ಬಿಟ್ಟು ಬಂದ್ಬಿಟ್ಟಿದ್ವಿ ಇವತ್ತು. ಹಾಗೆ ಆಮೇಲೆ ಹೆಂಗೆ ಪಿಕಪ್ ಮಾಡಿದ್ರೆ ಪುಣ್ಯ ಹತ್ತಲಿ ದೌಡು ಮನೆಗೆ ಬಂದ್ವಿ. ಒಂದು ಕಿರಿಕಿ ನೋಡಿದ್ರೆ ಒಟ್ಟೆಲ್ಲ ಒಂದು ಬರ್ಡೇ ಆತ್ರಿ. ಅಂದ್ಕೊಂಡಿರಲಿಲ್ಲ ನಾವು ಇಲ್ಲಿ ಮಾಡ್ಬೇಕಂತೇಳಿ, ಬೇರೆ ಪ್ಲಾನ್ ಇದ್ದು. ಅದು ಅವ್ರ ಅಜ್ಜ ಆ ಊರ ಆಗ್ಬೇಕನ್ನೈತಿ. ಸ್ವಂತ ಮನೆ ಮಾಡಿದ ಮಮ್ಮಿ ಅಂತ ಅವನು ಭಾಳ ಖುಷಿ ಪಟ್ಟಿರ್ತಾನು. ಇವನು ಅಂದ್ಕೊಂಡಿದ್ದ ನೋಡ್ರಿ. ಕೇಕ್ ತಿಂದು ಜನ ಮಾಡಿ ಆರಾಮಾಗಿ ಊಟ ಮಾಡಿ ಜಗಳ ಮಾಡ್ಕೊಂಡು ಮಲ್ಕೊಂಡ್ರು ಅವ್ರು ಸ್ವಲ್ಪ. ಅವ್ರಿಗೆ ನೀನೇನು ಇದು ಸರಿಯಾಗಿಲ್ಲ, ನಮಗಾಗಿಲ್ಲ. ಅದಕ್ಕೆ ನಾಳೆಯಿಂದ ಬರ್ತಾವ್ರಿ ಮದುವೆ ವ್ಲಾಗ್ಸ್ ಶೇರ್ ಮಾಡ್ತೀನಿ ನಾಳೆಯಿಂದ. ನಾಳೆಯಿಂದ ಸ್ಟಾರ್ಟ್ ಮಾಡಿ. ಎಡಿಟಿಂಗ್ ಭಾಳ ಇರುತ್ತಲ್ರಿ, ಎಷ್ಟು ಗದ್ದಲ ಅದು ಇರ್ತೈತಿ. ಆದಷ್ಟು ಪ್ರಯತ್ನ ಮಾಡ್ತೀವಿ ರೀ. ಭಾಳ ಜನ ಅವರು ನಮ್ಮ ನೇತ್ರ ಫ್ರೆಂಡ್ ಕೇಳಾರು, ಅದು ಎಡಿಟಿಂಗ್ ಭಾಳ ಇರುತ್ತಲ್ಲ, ಹಾಗೆ ಸ್ವಲ್ಪ ಟೈಮ್ ತೊಗೊಳ್ತೀವಿ. ಟೇಕ್ ಕೇರ್, ಬಾಯ್. ಇವತ್ತಿಗೂ ಮಶ ಅಂದ